ಓಕೆ ಫೈನ್. ಪ್ರೈಸ್ ಅಲ್ಲ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. ಪ್ರೈಸ್ ಅಲ್ಲ. ಓಕೆ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 4 ಅಲ್ವಾ? ಹೌದು. ಭಾಗ ಇಲ್ಲಿ ಜನರು ಭಾಗ 6. ಪ್ರೈಸ್ ಅಲ್ಲ. ಓಕೆ, ಪ್ರಭು ಯೇಸು ಕ್ರಿಸ್ತರು ಇವತ್ತು ರಾತ್ರಿ ಈ ಕ್ಲಾಸ್ ಮುಗಿದ ಮೇಲೆ ಸ್ವಲ್ಪ ಆಲೋಚನೆಗೆ ಬರೋಣ. ಇವತ್ತು ರಾತ್ರಿನೇ ಬಂದರು ಅಂತ ತಿಳ್ಕೊಳ್ಳೋಣ. ಯಾಕಂದರೆ ನಾವು ಓದಿದ್ದೀವಿ ಥೆಸ್ಸಲೋನಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಬರೀತಾರೆ, ಕಳ್ಳನಂತೆ ಬರುವುದು ಆ ದಿನ. ಹೌದಾ? ಕಳ್ಳನಂತೆ ಬರುವುದು. ಓಕೆ, 1 ಥೆಸ್ಸಲೋನಿಯರಿಗೆ ಬರೆದ ಪತ್ರ 1 ಥೆಸ್ಸಲೋನಿ 5ನೇ ಅಧ್ಯಾಯ ವಾಕ್ಯ 1-3 ಓದಿ. ಸಹೋದರರೇ, ಇದೆಲ್ಲ ನಡೆಯಲಿರುವ ಸಮಯ ಸಂದರ್ಭಗಳನ್ನು ಕುರಿತು ನಿಮಗೆ ಬರೆಯುವ ಅವಶ್ಯಕತೆ ಇಲ್ಲ. ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಪ್ರಭುವಿನ ದಿನವು ಬರುವುದೆಂದು ನೀವು ಚೆನ್ನಾಗಿ ಬಲ್ಲಿರಿ. ಎಲ್ಲವೂ ಶಾಂತ ಸುಭದ್ರವೆಂದು ಜನರು ಎಣಿಸುತ್ತಿರುವಾಗಲೇ ಗರ್ಭಿಣಿಗೆ ಪ್ರಸವ ವೇದನೆ ಉಂಟಾಗುವಂತೆ ವಿನಾಶವು ಪಕ್ಕನೆ ಅವರ ಮೇಲೆ ಬಂದೆರಗುವುದು. ಇದರಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ 2-3ನೇ ವಾಕ್ಯದಲ್ಲಿ ಕಳೆದ ಸುಮಾರು ದಿನಗಳ ಹಿಂದೆ 2 ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೀವಿ. ನೆನಪಿದೆಯಾ? 2 ಪದಗಳನ್ನು ಇಟ್ಟು ನಾವು ಧ್ಯಾನಿಸಿದ್ದೀವಿ. ಅದೊಂದು 2 ಕ್ಲಾಸ್ ಏನೋ ಆಗಿದೆ, 2 ಅಥವಾ 3 ಕ್ಲಾಸ್ ಆಗಿದೆ. ಮತ್ತೊಮ್ಮೆ ಓದಿ, ನಿಮ್ಮ ನೆನಪಿಗೆ ಬರುತ್ತಾ? ಸ್ವಲ್ಪ ಪರೀಕ್ಷೆ ಮಾಡಿ ನೋಡೋಣ. ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಪ್ರಭುವಿನ ದಿನವು ಬರುವುದೆಂದು ನೀವು ಚೆನ್ನಾಗಿ ಬಲ್ಲಿರಿ. ಎಲ್ಲವೂ ಶಾಂತ ಸುಭದ್ರವೆಂದು ಜನರು ಎಣಿಸುತ್ತಿರುವಾಗಲೇ ಗರ್ಭಿಣಿಗೆ ಪ್ರಸವ ವೇದನೆ ಉಂಟಾಗುವಂತೆ ವಿನಾಶವು ಫಕ್ಕನೆ ಅವರ ಮೇಲೆ ಬಂದಿರುವುದೆಂದು ಇದರಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ನೆನಪಿಗೆ ಬಂತ? ಈಗ ಈ 2 ವಾಕ್ಯಗಳಲ್ಲಿ ಒಂದೊಂದು ಪದವನ್ನು ನಾವು ತಗೊಂಡು ಧ್ಯಾನ ಮಾಡಿದ್ದೀವಿ. ಅದು ನಮಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನಿಮ್ಗೆ ಯಾರಿಗೂ ನೆನಪಿಲ್ಲ ಅಂತ ನಾನು ಭಾವಿಸ್ತೀನಿ. ಪರವಾಗಿಲ್ಲ, ಮರ್ತೋದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಮೊದಲನೇದು ನೀವು, 2ನೇದು ಅವರು. ಈಗ ನೆನಪಾಯ್ತಾ? ಕೇಳಿಸ್ತಿದೆಯಾ ನಾನು ಮಾತಾಡ್ತಿರೋದು? ಪ್ರೈಸ್ ದಿ ಲಾರ್ಡ್. ಈ 2 ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೀವಿ. ನೀವು ಅಂದರೆ ಯಾರು, ಅವರು ಅಂದರೆ ಯಾರು ಎಂಬುದನ್ನು ನಾವು ಧ್ಯಾನಿಸಿದ್ದೀವಿ. ಹೌದಾ? ಅವರು ಅಥವಾ ನೀವು, ಇದ್ರ ಬಗ್ಗೆ ನಾವು ಧ್ಯಾನಿಸಿದ್ದೀವಿ. ಸರಿ, ಅದೊಂದು ಕಡೆ ಇರಲಿ. ನೀವು ಮರ್ತೋಗಿದ್ದೀರಾ, ಸಂತೋಷ ಅಲ್ವಾ? ಮರ್ತೋಗೋದು ಕೂಡ ಹೇಳಿ. ನೆನಪಿದೆ. ಮತ್ತೆ ಯಾಕೆ ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ ಅಲ್ವಾ? ನೀವು ಮತ್ತೆ ಅವರು. ಒಂದು ಪರೀಕ್ಷೆ. ಈಗ ನಮಗೆ ಕ್ಲಾಸ್ ಮುಗಿದ ಮೇಲೆ ಪ್ರಭು ಯೇಸು ಕ್ರಿಸ್ತರು ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಎಷ್ಟು ಜನ ನಾವು ರೆಡಿಯಾಗಿದ್ದೀವಿ? ನಾವು ಸ್ವಲ್ಪ ಸಣ್ಣದಾಗಿ ನಮ್ಮ ಬಗ್ಗೆ ಚಿಂತೆ ಮಾಡೋಣ. ಯಾಕಂದರೆ ಇಲ್ಲಿ ಜನರು ಎಂಬ ಪದವನ್ನು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 4ರಲ್ಲಿ ನಾವು ನೋಡಬೇಕಾದ್ರೆ
ಜನರು ಆ ಮೃಗವನ್ನ ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಆರಾಧಿಸಿದರು. ಮೃಗವನ್ನು ಕುರಿತು ಈ ಮೃಗಕ್ಕೆ ಸಮಾನರು ಯಾರು ಯಾರು ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ಇದನ್ನ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ. ಈ ಮೃಗಕ್ಕೆ ಸಮಾನರು ಯಾರು ಎಂಬ ಪದವನ್ನ ನಮಗೆ ಕೇಳ್ತಾ ಇದ್ದಾರೆ. ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು? ಇದರಿಂದ ಇವರನ್ನು ಬಿಟ್ಟು ಬೇರೆ ಯಾವುದಿಂದನೂ ನಾವು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಇವರ ಮುಖಾಂತರ ನಾವು ಹೋಗೋದು ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಆದರೆ ಬೈಬಲ್ ಹೇಳ್ತಾ ಇದೆ, ಯೇಸು ಸ್ವಾಮಿ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಸ್ವರ್ಗಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅದು ಬೈಬಲಲ್ಲೂ ಇದೆ. ಬಟ್ ಇವರು ಇನ್ನೊಂದು ಆಲೋಚನೆಗಳನ್ನು ಕೊಡ್ತಾ ಇದ್ದಾರೆ. ಜನರು ಎಂಬ ಆ ಒಂದು ಗ್ರೂಪಲ್ಲಿ, ಆ ಒಂದು ಹೆಸರಲ್ಲಿ ನಾವು ಕೂಡ ಇದ್ದೀವಿ. ಈಗ ದೇವರು ಬಂದರು ಸಡನ್ನಾಗಿ, ಓಕೆ ಅಂತಿಮ ದಿನ ಮುಗೀತು, ಇವತ್ತೇ ಲಾಸ್ಟ್. ಎಷ್ಟು ಜನ ನಾವು ರೆಡಿಯಾಗಿದ್ದೀವಿ? ಅಪ್ಪ ನಾನು ರೆಡಿಯಾಗಿದ್ದೀನಿ, ನಾನು ಬರ್ತೀನಿ ಅಂತ ಹೇಳೋಕ್ಕೆ ಎಷ್ಟು ಜನ ನಾವು ರೆಡಿಯಾಗಿದ್ದೀವಿ? ಹೌದಾ? ನಿಜನಾ? ರೆಡಿಯಾಗಿದ್ದೀವಾ? ರೆಡಿಯಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಇಲ್ಲ ಬ್ರದರ್. ಮೊದಲನೇದಾಗಿ ನಾವು ಯಾರು ಗೊತ್ತಾ? ಗಾಳಿ ಬರುವ ಕಡೆ ತೂರಿಕೊಳ್ಳುವವರು ನಾವು. ಅರ್ಥ ಆಗ್ತಾ ಇದೆಯಾ? ಒಂದು ಸ್ವಸ್ಥ ಚಿತ್ತ ಮನಸ್ಸು ನಮಗಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ನಾಳೆ ಯಾರಾದರೂ ಒಬ್ಬರು ಬಂದು ಏನಾದರೂ ಒಂದು ವಿಷಯ ಹೇಳಿದ್ರೆ ಆಲೋಚನೆ ಮಾಡುವಂಥವ್ರು ನಾವು. ಹೌದಲ್ಲ? ಮತ್ತು ನಾನು ಯಾಕೆ ಕ್ಲಾಸ್ಗೆ ಹೋಗಬೇಕು? ಈಗ ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಏನು, ಒಬ್ರು ಹೇಳಿದ್ರು, ಏನಂತ ಹೇಳಿದ್ರು, ನಾನು ಡಿವೈನ್ಗೆ ಹೋಗಿದ್ದೆ ಕುಟುಂಬ ಸಮೇತವಾಗಿ. ಅಲ್ಲಿ ನನಗೆ ಮಾತೆ ಮರಿಯವರು ಮಾತಾಡಿದ್ರು, ಬೈಬಲ್ ಕ್ಲಾಸಿಗೆ ನೀನು ಹೋಗಬೇಡ, ಯಾಕೆ ಹೋಗ್ತಾ ಇದೀಯಾ, ನಾನು ನಿನಗೆ ಹೇಳಿದ್ನ, ನಿನಗೊಂದು ಕೆಲಸ ಕೊಟ್ಟಿದ್ದೀನಿ, ಅದ್ರ ಪ್ರಕಾರ ನೀನಿರು ಅಂತ ಹೇಳಿದ್ರಾ? ಅವ್ರು ಹೋಗೋದಲ್ಲದೆ ಇನ್ನು 4 ಜನನ ಕಿತ್ತಾಕಿದ್ರು. ಹೌದಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ 6ನೇ ವಾಕ್ಯದಲ್ಲಿ ಹೇಳ್ತಾರೆ, 1 ಥೆಸ್ಸಲೋನಿಗೆ ಬರೆದ ಪತ್ರ 6ನೇ ವಾಕ್ಯ, 5ನೇ ಅಧ್ಯಾಯ 6ನೇ ವಾಕ್ಯ, ಇತರರಂತೆ ನಾವು ನಿದ್ದೆ ಮಾಡದೆ ಎಚ್ಚರವಾಗಿದ್ದು ಸ್ವಸ್ಥಚಿತ್ತರಾಗಿ ವರ್ತಿಸೋಣ. ನಾವು ಮೊದಲಿಗೆ ಕಾರಣ ಕೊಡೋದೇನು ಗೊತ್ತಾ? ಪ್ರಭು ಬಂದಿದ ತಕ್ಷಣ ನಾವು ಮೊದಲನೇ ಕಾರಣ ಕೊಡೋದು ಏನು? ಟೈಮ್ ಇಲ್ಲ. ಟೈಮ್. ದೇವರೇ ನಮಗೆ ಟೈಮ್ ಇಲ್ಲಪ್ಪ, ಈ ಟೈಮಲ್ಲಿ ಬಂದು ಕರೀತಾ ಇದೆಯಲ್ಲ. ಯಾಕಂದರೆ ನಮ್ಗೆ ಅದೊಂದು ಅಭ್ಯಾಸ ಆಗೋಗಿದೆ. ಏನು ಬ್ರದರ್, ಪ್ರೇಯರ್ಗೆ ಬನ್ನಿ, ಟೈಮ್ ಇಲ್ಲ. ಚರ್ಚಿಗೆ ಬನ್ನಿ, ಟೈಮ್ ಇಲ್ಲ. ಆರಾಧನೆಗೆ ಬನ್ನಿ, ಟೈಮ್ ಇಲ್ಲ. ಹೌದಾ? ನಿಜನಾ? ದೇವರಿಗೆ ಕೊಡ್ತೀವಿ ನಾವು. ದೇವರ ಕೊಟ್ಟ ಸಮಯವನ್ನ ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಬದುಕಲಿಕ್ಕೆ. ಆದರೂ ಕೂಡ ನಾವೇನು ಮಾಡ್ತೀವಿ? ಅವ್ರಿಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಎಂಥ ಒಂದು ಮೂರ್ಖರು ಅಲ್ವ ನಾವು. ಇವತ್ತು ರಾತ್ರಿನೇ ಬಂದರು. ಕಳ್ಳನಂತೆ ಬರುವುದು ಸಮಯ. ಇವತ್ತು ನಾವು ಮರಣ ಹೊಂದಲ್ಲ ಅಂತ ನಮ್ಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾವ ಬೇಕಾದ್ರೂ ಮರಣ ಹೊಂದ್ಬೋದು. ಬಟ್ ಮರಣ ಕಟ್ಟಿಟ್ಟ ಬುತ್ತಿ. ಬಟ್ ಅದಕ್ಕೆ ಮುಂಚಿತವಾಗಿ ನಾವು ಸಿದ್ಧರಾಗಿದ್ದೀವಿ, ಅದು ತುಂಬ ಮುಖ್ಯ. ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರಭುವಿನ ಪ್ರೀತಿ ಸವಿದಿದ್ದೀವಿ ಅದು ತುಂಬ ಮುಖ್ಯ. ನೀವು ಕಟ್ಟಿರೋ ಮನೆ ನಿಮ್ದಲ್ಲ, ನೀವು ತಗೊಂಡಿರೋ ವಸ್ತುಗಳು ನಿಮ್ದಲ್ಲ, ಹಾಕ್ಕೊಂಡಿರೋ ಆಭರಣಗಳು ನಿಮ್ದಲ್ಲ. ನಾನಿದ್ದೀನಿ ಅನ್ನೋರು ನಮ್ಮ ಜೊತೆಲಿ ಯಾವತ್ತೂ ಇರೋದಿಲ್ಲ. ನಮಗೆ ಭರವಸೆಗಳು ಕೊಟ್ಟವ್ರು ಯಾವತ್ತೂ ಇರೋದಿಲ್ಲ. ಇವತ್ತು ಬೋಧಿಸಿದವರು ಸುಳ್ಳು ಬೋಧಿಸ್ತಾರೋ, ಸತ್ಯ ಬೋಧಿಸುವವರು ಕೂಡ ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ಆದರೆ ನಮ್ಮ ಮತ್ತು ದೇವರ ಪ್ರೀತಿ ಎಷ್ಟಿದೆ ಅದು ತುಂಬ ಮುಖ್ಯ. ಮೊದಲು ಕೊಡುವಂತಹ ಸಮಯ ನಾವು ಕಾರಣ ಟೈಮ್ ಇಲ್ಲ. ಯಾಕಂದರೆ ಪ್ರತಿದಿನ ನೀಡುವ ಕಾರಣ
ನನಗೊಬ್ಬರು ಫೋನ್ ಮಾಡ್ತಾಯಿದ್ರು. ಫೋನ್ ಮಾಡಿ, ಬ್ರದರ್ ನನ್ನ ಮಗನಿಗೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡಿ ಬ್ರದರ್, ನನ್ನ ಮಗನಿಗೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡಿ, ಅವ್ನಿಗೆ ಹೇಳೋ ಮಾತಿಗೆ ಕೇಳಲ್ಲ ಅಂತಾನೆ, ಅವ್ನು ಹೇಳೋ ಮಾತಿಗೆ ಕೇಳಲ್ಲ ಅಂತ ಹೇಳ್ತಾನೆ. ಹಿಂಗೆ ಬೈಬಲ್ ಚರ್ಚೆ ಮಾಡಬೇಕಾದ್ರೆ ನಾನು ಹೇಳಿದೆ, ಸಿಸ್ಟರ್ ಒಂದು ಕೆಲಸ ಮಾಡಿ, ಅವನ್ನ ಪ್ರೇಯರ್ಗೆ ಕೂರಿಸಿ, ಅಯ್ಯೋ ಬ್ರದರ್ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಬ್ರದರ್, ಅದಲ್ಲದೆ ಅವ್ನಿಗೆ ಟೈಮ್ ಇಲ್ಲ ಬ್ರದರ್, ಅವನಿಗೆ ಟೈಮ್ ಇಲ್ಲ, ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಅವನು ಪ್ರಾರ್ಥನೆಗೆ ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಬ್ರದರ್, ಅವನು ನೈಟ್ ಶಿಫ್ಟ್ ಮಾಡ್ಕೊಂಬರ್ತಾನೆ, ಅಥವಾ ಎಲ್ಲೆಲ್ಲೋ ಹೋಗಿರ್ತಾನೆ, ಫ್ರೆಂಡ್ಸ್ ಜೊತೆ ಹೋಗ್ತಾನೆ, ಲೇಟಾಗಿ ಬರ್ತಾನೆ, ಇದೆಲ್ಲ ವಿಷಯಗಳನ್ನ ಹೇಳ್ತಾ ಬಂದರು. ನಾನು ಆ ವಿಷಯನ ಸ್ವಲ್ಪ ಧ್ಯಾನ ಮಾಡ್ತಾ ಇವತ್ತು ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಕೂತ್ಕೊಂಡಾಗ ಕೆಲವು ಚರ್ಚೆಗಳು ಸ್ಟಾರ್ಟ್ ಆಯಿತು ನನಗೂ ಬೈಬಲ್ಗೆ. ಆಗ ಕೆಲವು ವಿಷಯಗಳು, ಅಂದರೆ ಹೆಡ್ಡಿಂಗ್ ವಿಷಯಗಳನ್ನು ದೇವರು ತಿಳಿಸ್ತಾ ಹೋದರು ಜ್ಞಾನದ ಮುಖಾಂತರ. ಲೋಕದ ಇಚ್ಛೆಗಾಗಿ, ಲೋಕದ ಸುಖಕ್ಕಾಗಿ. ಕೇಳಿಸ್ತಿದೆಯಾ ನಾನು ಮಾತಾಡ್ತಾ ಇರೋದು? ಲೋಕದ ಸುಖಕ್ಕಾಗಿ, ಲೋಕದ ಇಚ್ಛೆಗಾಗಿ, ಲೋಕದ ಆಸೆಗಳಿಗಾಗಿ ಪರಲೋಕದ ಬಾಗಿಲನ್ನು ತನ್ನ ಮಕ್ಕಳಿಗೆ ಮುಚ್ಚಿ ನರಕಕ್ಕೆ ದಬ್ಬಿದ ಎತ್ತವರು. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಲೋಕದ ಆಸೆಗಾಗಿ, ಲೋಕದ ಆಸೆಯನ್ನು ಪೂರೈಸುವುದಕ್ಕಾಗಿ, ಲೋಕದ ಇಚ್ಛೆಗಾಗಿ, ಲೋಕದ ಸುಖಕ್ಕಾಗಿ ಪರಲೋಕದ ಬಾಗಿಲನ್ನು ತಮ್ಮ ಮಕ್ಕಳಿಗೆ ಮುಚ್ಚಿ ಮಕ್ಕಳನ್ನು ನರಕಕ್ಕೆ ದಬ್ಬಿದ ಎತ್ತವರು ಅಥವಾ ತಂದೆ ತಾಯಿಗಳು. ನಿಜನಾ? 100% ನಿಜ, 100% ನಿಜ. ಕಾರಣ ಕೊಡುವಂಥ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ಪರಲೋಕದ ಬಾಗಿಲನ್ನು ಮುಚ್ಚಿ ಆ ಮಕ್ಕಳನ್ನು ನರಕಕ್ಕೆ ದಬ್ಬುವಂತಹ ಕ್ರೂರ ಅಥವಾ ಕ್ರೂರಿಗಳು ಅಂತ ಕರೀಬೋದು. ಯಾಕಂದರೆ ತಮ್ಮ ಮಕ್ಕಳನ್ನೇ ಅವರು ನರಕಕ್ಕೆ ದಬ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಷ್ಟೇ, ಅವ್ರಿಗೆ ಅರಿವಾಗ್ತಾ ಇಲ್ಲ. ಅವ್ರು ಅಂದ್ಕೊಂಡಿರೋದೇನು, ನಮ್ಮ ಮಗುನ ನಾನು ಸೇಫಾಗಿ ಇಟ್ಕೊಳ್ತಾ ಇದ್ದೀನಿ, ನನ್ನ ಮಗುನ ನಾನು ಮುದ್ದು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ, ನನ್ನ ಮಗುನ ನಾನು ಆ ರೀತಿ ಇಟ್ಕೊಳ್ತಾ ಇದ್ದೀನಿ, ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ಪರಲೋಕದ ಬಾಗಿಲನ್ನು ಮುಚ್ಚಿಸ್ತಾ ಇದ್ದಾರೆ. ನನಗೆ ಈ ಒಂದು ವಿಷಯ ಅದು ನೆನಪಿಗೆ ಬಂದಾಗ ತುಂಬ ಆಶ್ಚರ್ಯ ಆಯಿತು. ಇವತ್ತು ಬೆಳಗ್ಗೆ ನಡೆದಂಥ ವಿಷಯ. ಪರಲೋಕದ ಬಾಗಿಲನ್ನು ತನ್ನ ಮಕ್ಕಳಿಗೆ ಅಥವಾ ತನ್ನ ಕುಟುಂಬಕ್ಕೆ ಮುಚ್ಚಿ. ಯಾಕಂದರೆ ಪ್ರತಿದಿನ ನಾವು ನೋಡಿ, ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಈಗ ಇದೊಂದು ಮನೆ ಅಂತ ತಿಳ್ಕೊಳ್ಳೋಣ. ಇದೊಂದು ಮನೆಯೂ ಕೂಡ ಒಂದು ಪರಲೋಕ, ಹೌದಾ? ಎಷ್ಟು ಪರಲೋಕಗಳಿದೆ, ಎಷ್ಟು ಆಲಯಗಳಿದೆ? ನಾವು ಧ್ಯಾನಿಸಿದ ಪ್ರಕಾರ 5 ಅಲ್ವಾ? ಕರೆಕ್ಟಾ? ಕರೆಕ್ಟಾ? ಎಲ್ಲ ಮರ್ತೋಗಿರಂಗಿದೆ. ವೆರಿ ಗುಡ್, ಸೂಪರ್. ಮೊದಲನೇದು ಆಲಯ, ಎರಡನೇದು ಶರೀರ, ಮೂರನೇದು ಕುಟುಂಬ, ನಾಲ್ಕನೇದು ಸಭೆ, ಐದನೇದು ಪರಲೋಕ. ಹೌದಾ? ಹೌದು ಬ್ರದರ್. ಪರಲೋಕ. ಈ ಸ್ಥಳಗಳಲ್ಲಿ, ಆಲಯದಲ್ಲಿ ನಾವು ಹೆಂಗಿರ್ತೀವೋ, ಕುಟುಂಬದಲ್ಲಿ ಹೇಗಿರ್ತೀವೋ, ಶರೀರದಲ್ಲಿ ಹೇಗಿರ್ತೀವೋ, ಸಭೆಗಳಲ್ಲಿ ಹೇಗಿರ್ತೀವೋ, ಅದೇ ರೀತಿ ಫೈನಲ್ ಆಗಿ ನಾವು ಇಲ್ಲಿರ್ತೀವಿ. ಇಲ್ಲೂ ಕೂಡ ಹಾಗೆ ಇರ್ತೀವಿ. ಹೌದಾ? ನೋಡಿ, ನೀವು ಪ್ರತಿದಿನ ಒಳ್ಳೊಳ್ಳೆಯ ಪದಗಳನ್ನೇ, ಒಳ್ಳೊಳ್ಳೆಯ ಮಾತುಗಳನ್ನು ನೀವು ಅಭ್ಯಾಸ ಮಾಡಿ. ನೀವು ಸಂಜೆ ತನಕ ಒಳ್ಳೊಳ್ಳೆಯ ಮಾತುಗಳನ್ನು ನೀವು ಬಳಸ್ತೀರ ಎಲ್ಲ ಕಡೆ. ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೆಟ್ಟ ಮಾತುಗಳನ್ನು ಅಥವಾ ಟೆನ್ಷನ್ ಆಗಿರುವಂಥ ಮಾತುಗಳನ್ನು ನೀವು ಆಡಿ, ಸಾಯಂಕಾಲ ತನಕ ನೀವು ಟೆನ್ಷನ್ ಆಗಿರೋ ಮಾತುಗಳನ್ನು ನೀವು ಆಡ್ತೀರ. ಪ್ರೈಸ್ ದಿ ಲಾರ್ಡ್.
ಪ್ರತಿದಿನ ನಾವು ಪರಲೋಕ ನೋಡಿ, ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ, ಪರಲೋಕ ಎಂಬುದು ಒಂದು ಆಲಯದ, ಭೂಮಿಯಲ್ಲಿರುವ ಪರಲೋಕ ಯಾವುದು? ಭೂಮಿಯಲ್ಲಿರುವ ಪರಲೋಕ ಯಾವುದು ಗೊತ್ತಿಲ್ವ? ಮರ್ತೋಗಿದ್ದೀರಾ? ಸೂಪರ್. ದೇವಾಲಯ ಅಲ್ವಾ? ಭೂಮಿಯಲ್ಲಿರುವ ಪರಲೋಕ ದೇವಾಲಯ. ಹೌದಾ ಅಂತಾರೆ? ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 5 ಓದೋಣ. 8:5. ಸ್ವರ್ಗೀಯ ಗರ್ಭಗುಡಿಯ ಚಿಹ್ನೆ ಹಾಗೂ ಛಾಯೆಯಾಗಿರುವ ಆಲಯಗಳಲ್ಲಿ ಇಲ್ಲಿಯ ಯಾಜಕರು ಉಪಾಸನೆ ಮಾಡುತ್ತಾರೆ. ಮೋಶೆ ಗರ್ಭಗುಡಿಯನ್ನು ನಿರ್ಮಿಸಲು ಆರಂಭಿಸಿದಾಗ ದೇವರು ಆತನಿಗೆ, ಬೆಟ್ಟದ ಮೇಲೆ ನಾನು ತೋರಿಸಿದ ನಕ್ಷೆಯ ಪ್ರಕಾರವೇ ನೀನು ಎಲ್ಲವನ್ನು ನಿರ್ಮಿಸಬೇಕು ಎಂದು ಆಜ್ಞೆ ಇತ್ತರು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರು ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ಮಕ್ಕಳನ್ನ ಆರಿಸ್ಕೊಂಡಿರೋದು ಮುಖ್ಯವಾಗಿ ಪರಲೋಕವನ್ನ ಭೂಮಿಯಲ್ಲಿ ಏನ್ ಮಾಡಲಿಕ್ಕೆ? ನಿರ್ಮಿಸಲು. ಇದು ತುಂಬಾ ಮುಖ್ಯ. ಅದಕ್ಕೋಸ್ಕರನೇ ಕರ್ತನ ಪ್ರಾರ್ಥನೆ, ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಿಳಿಸಿಕೊಟ್ಟದ್ದು ಅದನ್ನೇ. ಅಲ್ಲಿ ನೋಡಿ, ಅಲ್ಲಿ ವಾಕ್ಯ ಇದೆ, ಓದಿ. 6ನೇ ಅಧ್ಯಾಯ 10ನೇ ವಾಕ್ಯ ಓದಿ. 10ನೇ ವಾಕ್ಯ ಗಮನ ಕೊಟ್ಟು ಓದಿ. ಮತ್ತಾಯ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ನಿಮ್ಮ ಸಾಮ್ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ಸಾಕು. ನೋಡಿ, ಇಲ್ಲಿರುವ ಈ ಒಂದು ಪ್ಲಾನ್ ಎಲ್ಲಿದ್ದು? ಪರಲೋಕದ ಪ್ಲಾನ್ ಹೇಳ್ತಾ ಇದ್ದಾರೆ ನೋಡಿ. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ಇದು ಮೊದಲಿಗೆ ಏನ್ ಮಾಡೋದು? ಅವ್ರನ್ನ ಸ್ತುತಿ ಮಾಡೋದು. ಎರಡನೇ ಭಾಗ ನೋಡಿ, ನಿಮ್ಮ ಸಾಮ್ರಾಜ್ಯ ಬರಲಿ. ಎಲ್ಲಿಗೆ ಬರಲಿ? ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ಜಗತ್ತಂದ್ರೆ ಏನು? ಭೂಮಿ ಅಲ್ವಾ? ಹೌದಾ? ಭೂಲೋಕ. ಇದು ಪ್ರಾರ್ಥನೆ, ನಾವು ಮಾಡಬೇಕಾಗಿರೋ ಪ್ರಾರ್ಥನೆ ಇದು. ಪ್ರೈಸ್ ದಿ ಲಾರ್ಡ್. ದೇವರು ಒಬ್ಬೊಬ್ಬರ ಮೇಲೆ ಪ್ಲಾನ್ ಮಾಡಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ದೇವರು ನಮಗೆ ಪ್ಲಾನ್ ಮಾಡಿ ಒಬ್ಬೊಬ್ಬರ ಮೇಲೆ ಒಂದೊಂದು ಯೋಜನೆ ಇಟ್ಕೊಂಡಿದ್ದಾರೆ. ಯೆರೆಮೀಯ ಪ್ರವಾದಿಯ ಗ್ರಂಥ 29:11 ನಾವು ನೋಡ್ತೀವಿ, ಒಬ್ಬೊಬ್ಬರ ಮೇಲೆ ಒಂದೊಂದು ಪ್ಲಾನ್ ಇದೆ. ಅದೇ ರೀತಿ 1 ಕೊರಿಂಥಿಯಲ್ಲಿ 12ನೇ ಅಧ್ಯಾಯ ವಾಕ್ಯ 4ರಿಂದ 11 ತನಕ ನಾವು ಓದಬೇಕಾದ್ರೆ ಅಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದು ಪ್ಲಾನ್ ಇಟ್ಟಿದ್ದಾರೆ ದೇವರು. ಏನಕ್ಕೆ ಅಂತ ಹೇಳಿದ್ರೆ, ಪರಲೋಕವನ್ನ ಭೂಮಿಯಲ್ಲಿ ನಿರ್ಮಿಸುವುದಕ್ಕಾಗಿ ದೇವರು ನನ್ನನ್ನ, ನಮ್ಮ ಕುಟುಂಬವನ್ನ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನ, ನಿಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನ ದೇವರು ಆರಿಸ್ಕೊಂಡಿದ್ದಾರೆ. ತಮಾಷೆ ಅಲ್ಲ. ಕ್ರೈಸ್ತಿಯ ಜೀವನ, ಕ್ರೈಸ್ತರು ಅಂತ ಹೇಳಿದ್ರೆ, ಕ್ರೈಸ್ತರು ಎಂದರೆ ಕಾಂಪ್ರಮೈಸ್ ಮಾಡಿಕೊಂಡು ಜೀವಿಸುವವರಲ್ಲ. ಕಾಂಪ್ರಮೈಸ್ ಲೈಫ್ ಅಲ್ಲ. ಅಂದ್ರೆ ಕಾಂಪ್ರಮೈಸ್ ಅಂತಂದ್ರೆ ಏನು? ಹೊಂದಾಣಿಕೆ ಜೀವನ ಅಲ್ಲ. ಹೊಂದ್ಕೊಂಡು ಹೋಗೋ ಜೀವನ ಅಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಬೆಳಗ್ಗೆ 4 ಗಂಟೆಗೆ ನನಗೆ ಅದು ನೋಟ್ಸೇ ಮಾಡ್ಕೊಂಡೆ ನಾನು ಅದನ್ನ ನೋಡಿ.
ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಇವತ್ತು ನಡೆದಂಥ ಪ್ಲ್ಯಾನು ಇಷ್ಟು ಬರ್ಕೊಂಡಿದ್ದೀನಿ ನಾನು ಬೆಳಗ್ಗೆನೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಜೀವನ, ಕ್ರೈಸ್ತ ಜೀವನ ಅಲ್ಲವೇ ಅಲ್ಲ. ಮತ್ತೆ ಎಲ್ಲಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು? ಭೂಲೋಕಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿಲ್ಲ. ಅದಕ್ಕೆ ಹೇಳಿದ ಪ್ರಾರಂಭದಲ್ಲಿ, ಭೂಲೋಕದ ಆಸೆಗಾಗಿ, ಭೂಲೋಕದ ಸುಖಕ್ಕಾಗಿ, ಭೂಲೋಕದ ಇಚ್ಛೆಗಾಗಿ ತನ್ನ ಮಕ್ಕಳಿಗೆ ಪರಲೋಕದ ಬಾಗಿಲನ್ನು ಮುಚ್ಚಿ ನರಕಕ್ಕೆ ದಬ್ಬಿದಂತಹ ಕ್ರೂರ ಎತ್ತವರು. ಕಾರಣ ಏನು ಹೇಳಿ? ಪ್ರಾರ್ಥನೆಗೆ ಅಂತ ಕರೆದಾಗ ಮಕ್ಕಳನ್ನ ಕೂರ್ಸಕ್ಕೆ ಇವ್ರ ಕೈಲಾಗಲ್ಲ. ಬೈಬಲ್ ಇವ್ರ ಕೈಲಿ ಓದಿಸೋಕ್ಕೆ ಆಗೋದಿಲ್ಲ. ಸ್ತುತಿ ಮಾಡಲಿಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಬೇಡ, ಚರ್ಚು ಒಳಗಡೆ ಕರ್ಕೊಂಡ್ಬಿಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಚರ್ಚು ಒಳಗಡೆ ಪೂರ್ಣ ಬಲಿಪೂಜೆ, ಧರ್ಮಸಭೆ ಹೇಳೋ ಪ್ರಕಾರ ಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸು ಸಾಧ್ಯನೇ ಇಲ್ಲ. ಸರಿ, ಚರ್ಚಿಗೆ ಬರ್ತಿರಲ್ಲ, ನೀವು ಆಲಯಕ್ಕೆ ಬರ್ತಿರಲ್ಲ, ಆಲಯಕ್ಕೆ ಬರಬೇಕಾದ್ರೆ ಪರಿಶುದ್ಧವಾಗಿ ಬಾ. ನೀನು ಮಾತೆ ಮರಿಯಳಂತೆ ನಿನ್ನನ್ನು ನೀನು ತಗ್ಗಿಸಿಕೊಂಡು ಒಳಗಡೆ ಬಾ. ಇದು ಹೇಳಲಿಕ್ಕೂ ಅವ್ರ ಕೈಲಿ ಆಗ್ತಲ್ಲ. ಯಾರ ಕೈಲಿ ಆಗ್ತಾ ಇಲ್ಲ? ತಂದೆ ತಾಯಿಗಳ ಕೈ. ಹಾಗಾದ್ರೆ ಪರಿಶುದ್ಧತೆ ಇಲ್ಲದ ಜಾಗ ಯಾವುದು? ನರಕ. ಹೌದಾ? ಎಸ್, ಕರೆಕ್ಟು. ಸೈತಾನ ಇರುವ ಜಾಗನೇ ಪರಿಶುದ್ಧತೆ ಇಲ್ಲದ ಜಾಗ, ಅಂದ್ರೆ ನರಕ. ಹಾಗಾದ್ರೆ ಬೆಳಗ್ಗೆ ತಿಳಿಸಿಕೊಟ್ಟಿದ್ದು ಸತ್ಯ ಅಂತ ಅನ್ಕೊಳ್ತೀರಾ? ನಂಬ್ತೀರಾ? ಮಕ್ಕಳನ್ನ ಪರಿಶುದ್ಧ ಮಾರ್ಗದಲ್ಲಿ ಸಾಗಿಸದೆ ತಿನ್ಲಿಕ್ಕೆ ಕೊಡಿಸ್ತೀರಾ? ಒಳ್ಳೊಳ್ಳೇದು ಕೊಡಿಸ್ತಾರೆ, ತಿನ್ನೋದಕ್ಕೆ ಒಳ್ಳೊಳ್ಳೆ ಆಹಾರ ಕೊಡ್ತಾರೆ, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತಾರೆ. 100 ರೂಪಾಯಿ ಕೇಳಿದ್ರೆ 200 ರೂಪಾಯಿ ಕೊಡ್ತಾರೆ. ಮಕ್ಕಳು ಅಯ್ಯೋ ಹಿಂಗೆ ಬೆಳಿಬೇಕು, ಹಂಗೆ ಬೆಳಿಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು, ಇದಾಗಬೇಕು. ಯಾವತ್ತಾದರೂ ನನ್ನ ಮಗ ಪರಲೋಕಕ್ಕೆ ಹೋಗಬೇಕು, ನನ್ನ ಮಗಳು ಪರಲೋಕಕ್ಕೆ ಹೋಗಬೇಕು, ನನ್ನ ಮಗ ಮದುವೆ ಆಗಬೇಕು, ಮದುವೆ ಆದಮೇಲೆ ಅವರ ಕುಟುಂಬವನ್ನು ಪರಿಶುದ್ಧ ಮಾರ್ಗದಲ್ಲಿ ಜೀವಿಸಿ ಅವನಿಗೆ ಹುಟ್ಟುವ ಮಕ್ಕಳು ಕೂಡ ಪರಲೋಕಕ್ಕೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಾ? ಇಲ್ಲ. LIC ಪ್ಲ್ಯಾನ್ ಮಾಡ್ತೀವಿ ನಾವು, HDFC ಬ್ಯಾಂಕ್ ಪ್ಲ್ಯಾನ್ ಮಾಡ್ತೀವಿ, ಆರೋಗ್ಯದ ಬಗ್ಗೆ ನಾವು ಪ್ಲ್ಯಾನ್ ಮಾಡ್ತೀವಿ, ಆದರೆ ಪರಲೋಕದ ಬಗ್ಗೆ ನಾವು ಪ್ಲ್ಯಾನ್ ಮಾಡೋದಿಲ್ಲ. ಕಾರಣ ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 5ನೇ ವಾಕ್ಯ, ಪರಲೋಕದ ಛಾಯೆ ಯಾವುದು? ಆಲಯ. ಹಾಗಾಗಿ ಇವತ್ತು ದೇವರು ಇಲ್ಲಿಗೆ ಬಂದಾಗ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಥವಾ ನಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಬಂದಾಗ ನಾವು ಪ್ರತಿ ವಾರ ಹೇಳಿರ್ತೀವಿ. ಏನು ಪ್ರತಿ ವಾರ ನಮ್ಮ ಬಾಯಲ್ಲಿ ಬಂದಿರೋದು ಅದನ್ನೇ, ಚರ್ಚಿಗೆ ಹಾಕಮ್ಮ ಬರಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಟೈಮ್ ಇಲ್ಲ. ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ಕೀರ್ತನೆಗಳ ಗ್ರಂಥ 11ನೇ ಅಧ್ಯಾಯ 4ನೇ ವಾಕ್ಯ, ದೇವರು ಎಲ್ಲವನ್ನ ವೀಕ್ಷಿಸ್ತಾ ಇದ್ದಾರೆ. ವಾಕ್ಯ ಓದಿ. ಪ್ರಭು ಪ್ರಸನ್ನವಿರುವನು, ಪವಿತ್ರಾಲಯದಲ್ಲಿ ಸ್ಥಾಪಿಸಿಹನು ಸಿಂಹಾಸನವನ್ನು ಪರದಲ್ಲಿ. ನರಮಾನವರನ್ನು ನೋಡುತ್ತಿಹನು, ನೇತ್ರಗಳಲ್ಲಿ ಪರೀಕ್ಷಿಸುತ್ತಿಹನು, ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಪ್ರಭು ಏನ್ ಮಾಡ್ತದಾರಂತೆ? ಎಲ್ಲವನ್ನ ನೋಡ್ತಾರೆ. ಕೀರ್ತನೆ 11:4, ಕೀರ್ತನೆ 14:2 ಓದಿ. ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಗರು, ದೇವರನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಗರು. ದೇವರನ್ನು ಅರಸುವ ಸನ್ಮತಿಗಳು ಯಾರೆಂದು ವೀಕ್ಷಿಸುತ್ತೀಯರು. ನಂಗೆ ಸುಮಾರು ದಿನಗಳಲ್ಲಿ ಕ್ಲಾಸ್ಗೆ ನೀವು ಆಲಿಕ್ಕೆ ಹೋಗ್ಬೇಕಾದ್ರೆ ಬೇಗ ಹೋಗ್ಬೇಕು ಅಂತ ಹೇಳಿದ್ನ, ಲೇಟಾಗಿ ಹೋಗ್ಬೇಕು ಅಂತ ಹೇಳಿದ್ನ?
ಬೇಗ ಹೋಗ್ಬೇಕಂತ ಹೇಳಿದ್ರು. 10 ನಿಮಿಷ ಮುಂಚೆ ಹೋಗಿ ನಮ್ಮನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಹಾ, ಈಗ ನಾವು ಹೇಳಿದ ಕಾರಣಗಳು, ಇವಾಗ ಪರಲೋಕದಲ್ಲಿ ಕುಳಿತಿರುವ ದೇವರು ಎಲ್ಲವನ್ನು ನೋಡ್ತಾ ಇರ್ತಾರೆ. ನಾವು ಏನು ಡೈಲಿ ಪ್ರತಿ ಭಾನುವಾರ ಏನು ಕಾರಣ ಕೊಟ್ಟಿದ್ದೀವಿ, ಏನು ಇದು ಮಾಡಿದ್ವಿ, ಎಲ್ಲವನ್ನ ದೇವರು ನೋಡ್ತಾ ಇದ್ದಾರೆ. ಯಾರು ಏನು ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಏನು ಆಪಾದನೆ ಹೊರಿಸ್ಲಿಕ್ಕೆ, ಅದು ಭೂಮಿಯಲ್ಲ, ಅದು ಪರಲೋಕ, ಅದು ನ್ಯಾಯ ತೀರ್ಪಿನ ದಿನ. ದೇವರೇ ನನ್ನ ಹೆಂಡತಿ ಲೇಟ್ ಮಾಡಿಬಿಟ್ಲು, ದೇವರೇ ನನ್ನ ಗಂಡ ಲೇಟ್ ಮಾಡಿಬಿಟ್ಟ, ದೇವರೇ ನನ್ನ ಮಗ ಎದೊಳದೆ ಲೇಟ್ ಆಗೋಯ್ತು. ಮತ್ತು ನೀವು ಏನಕ್ಕಿರೋದು? ಯಾಕೋಬ್ ಏನು ಹೇಳ್ತಾರೆ ನೋಡೋಣ. ಯಾಕೋಬ್ ಗೊತ್ತಾ? ಯಾಕೋಬನ ಪತ್ರ 5ನೇ ಅಧ್ಯಾಯಕ್ಕೆ ಹೋಗಿ ಯಾಕೋಬ 5ನೇ ಅಧ್ಯಾಯ 5ನೇ ವಾಕ್ಯ. ಯಾಕೋಬ ಸುಖಭೋಗಿಗಳಾಗಿ ವಿಲಾಸ ಜೀವನ ನಡೆಸಿದ್ದೀರಿ, ವಧೆಯ ದಿನಕ್ಕಾಗಿ ಪಶುಗಳಂತೆ ನಿಮ್ಮನ್ನು ಒಪ್ಪಿಸಿಕೊಂಡಿದ್ದೀರಿ. ಸುಖಭೋಗದಲ್ಲಿ ನೀವು ಚರ್ಚ್ಗೆ ಹೋಗದೆ, ಸುಖಭೋಗಗಳಿಗೋಸ್ಕರ ಚರ್ಚ್ಗೆ ಹೋಗದೆ, ಲೋಕದಲ್ಲಿ ಸುಖವಾಗಿ ಬಾಳ್ಬೇಕು ಅಂತ ಹೇಳಿ ಚರ್ಚ್ಗೆ ಹೋಗದೆ, ಅಯ್ಯೋ ನಾನು ಎಂಗೇಜ್ಮೆಂಟ್ಗೆ ಹೋಗ್ಬೇಕು, ಅಯ್ಯೋ ನಾನು ಮದುವೆಗೆ ಹೋಗ್ಬೇಕು, ಅಯ್ಯೋ ನನಗೆ ಬ್ಯಾಪ್ಟಿಸಮ್ ಇದೆ, ಅಲ್ಲೊಂದು ಫಂಕ್ಷನ್ ಇದೆ, ತಿನ್ನೋಕೆ ಹೋಗ್ಬೇಕು, ಕುಡಿಯೋಕೆ ಹೋಗ್ಬೇಕು ಅಂತ ಹೇಳಿ ಕಾರಣಗಳನ್ನು ಕೊಟ್ಕೊಂಡು ನೀವು ನಿಮ್ಮ ಮಕ್ಕಳು ಈ ಲೋಕದಲ್ಲಿ ಸುಖಭೋಗಿಗಳಾಗಿ ಜೀವನ ನಡೆಸಿದ್ದೀರಿ. ವಧೆಯ ದಿನಕ್ಕಾಗಿ, ಅಂದರೆ ನ್ಯಾಯ ತೀರ್ಪಿನ ದಿನಕ್ಕಾಗಿ ಪಶುಗಳಂತೆ ನಿಮ್ಮನ್ನೇ ನೀವು ಕೊಬ್ಬಿಸಿಕೊಂಡಿದ್ದೀರಿ. ಆ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ಆಪಾದನೆ ಹೊರಿಸೋದಿಲ್ಲ. ಏಕೆಂದರೆ ನೀವು ಪ್ರತಿದಿನ ನಾವುಗಳು ಏನೇನು ಮಾತಾಡಿದ್ದೀವಿ ಎಲ್ಲವನ್ನ ದೇವರು ಸ್ವರ್ಗದಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದಾರೆ. ಚರ್ಚಿಗೆ ಯಾಕಮ್ಮ ಬರಲ್ಲ? ಟೈಮ್ ಇಲ್ಲ. ಕೊಟ್ಟ ಕಾರಣ ಸರಿ ಇದೆಯಾ? ದೇವರು ಬರಬೇಕಾದ್ರೆ ಹೇಳ್ತಾರೆ, ನಿನಗೆ ಟೈಮ್ ಇಲ್ಲ ಬಿಡಮ್ಮ, ಏನು ತೊಂದರೆ ಇಲ್ಲ, ನೀನು ಇಲ್ಲೇ ಇರು. ಅಯ್ಯೋ, ದೇವರಿಂದ ದೂರ ಆಗೋದು ಸಾಮಾನ್ಯವಾದ ವಿಷಯನೇ ಅಲ್ಲ. ಆರದ ಬೆಂಕಿಗೆ ಹೋಗಿ ಬೀಳೋದು 1000 ವರ್ಷಗಳ ಕಾಲ. ಅಯ್ಯೋ, ಸುಮ್ಮನೆ ಬೆಂಕಿ ಕಡ್ಡಿ ಸ್ವಲ್ಪ ಬಿದ್ರೇನೆ, ಕೈಗೆ ಸ್ವಲ್ಪ ಬಿದ್ರೇನೆ ಯಪ್ಪ ಅಲ್ವಾ? ದೇವರು ಕೊಟ್ಟಂಥ ಸಮಯ, ದೇವರು ನೀಡಿದ ಪ್ರತಿ ಕ್ಷಣ ನೋಡಿ. ನಾವು ಎಷ್ಟು ಮೂರ್ಖರು ಅಂತ ಹೇಳಿದ್ರೆ ನೋಡಿ, ಇವತ್ತು ನಾವು ಒಂದು ಮನೆಗೆ ಒಂದು ದೊಡ್ಡ ಫ್ರಿಡ್ಜ್ ತೊಗೊಂಬರ್ತೀವಿ, ಒಳ್ಳೆ ಸೂಪರ್ ಫ್ರಿಡ್ಜು, ಡಬಲ್ ಡೋರ್ ಫ್ರಿಡ್ಜ್ ತೊಗೊಂಬರ್ತೀವಿ. ಆ ಫ್ರಿಡ್ಜ್ಗೆ ಕೊಡೋ ಮಹತ್ವನ ನಾವು ನ್ಯಾಯ ತೀರ್ಪು ಕೊಡೋದಿಲ್ಲ. ಆ ಫ್ರಿಡ್ಜ್ ನಮ್ಮ ಜೊತೆಲಿ ಬರಲ್ಲ. ಸತ್ತಿದ ತಕ್ಷಣ, ನಾವು ಮರಣ ಹೊಂದಿದ ತಕ್ಷಣ ಆ ಫ್ರಿಡ್ಜ್ ಯಾರು ತೊಗೊಂಬಂದು ಒಳಗಡೆ ಹಾಕೋದಿಲ್ಲ ಅಲ್ವಾ? ಹಾಕ್ತೀರಾ? ಯಾರಾದರೂ ಹಾಕಲ್ಲ. ಆ ಫ್ರಿಡ್ಜ್ಗೆ ಕೊಡುವ ಮಹತ್ವ ಕಮರ್ಸ್ ಸ್ಟ್ರೀಟ್ಗೆ ಹೋಗಿ ಬಟ್ಟೆಗಳನ್ನು ತೆಗೆದುಕೊಳ್ಳುವಷ್ಟು ಮಹತ್ವ ನಾವು ನ್ಯಾಯ ತೀರ್ಪಿಗೆ ಕೊಡೋದಿಲ್ಲ. ನ್ಯಾಯ ತೀರ್ಪಿನ ದಿನದ ಬಗ್ಗೆ ನಮಗೆ ಗೊತ್ತಿಲ್ಲ ಇನ್ನು. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಈ ಅಳಿದು ಹೋಗುವ ಈ ಶರೀರಕ್ಕೆ ನಾವು ಇಷ್ಟು ಮಹತ್ವ ಕೊಡ್ತೀವಿ. ಎಲ್ಲರಿಗೂ ವೈಟಾಗಿ ಕಾಣಿಸ್ಲಿ ಅಂತ ಪೌಡ್ರ್ ಹಾಕ್ಕೊಳ್ತೀವಿ, ಕ್ರೀಮ್ ಹಾಕ್ಕೊಳ್ತೀವಿ. ಆದರೆ ಆತ್ಮಕ್ಕೆ ಯಾಕೆ ಏನೂ ಹಾಕೋದಿಲ್ಲ? ಆತ್ಮ ನಮ್ಮ ಕಣ್ಣು ಕಾಣಿಸೋದಿಲ್ಲ, ಕೈಗೆ ಸಿಗೋದಿಲ್ಲ. ಆದರೆ ದೇವರು ಹೇಳ್ತಾರೆ, ನಿನ್ನ ಆತ್ಮದ ಆಹಾರ ಯಾವುದು? ಅವರ ಜೀವವುಳ್ಳ ವಾಕ್ಯಗಳೇ, ಅವರ ಜೀವವುಳ್ಳ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ನೀವು ಯಾವತ್ತಾರು ಕೋರ್ಟ್ಗೆ ಹೋಗಿದ್ದೀರಾ? ಕೋರ್ಟ್ಗೆ ನೀವು ವಾದ ಮಾಡಲ್ಲ. ಕೋರ್ಟ್ಗೆ ಹೋದರೆ ನೀವು ವಾದ ಮಾಡಲ್ಲ, ನೀವಿಟ್ಟಿರೋ ಲಾಯರ್ ಮಾತನ್ನೇ ಕೇಳೋದು ಜಡ್ಜು. ನೀವಿಟ್ಟಿರುವಂಥ ಲಾಯರ್ ಮಾತನ್ನೇ ಕೇಳೋದು, ನಿಮ್ಮ ಮಾತನ್ನ ನೀವು ಕೇಳೋದಿಲ್ಲ. ಸ್ವಾಮಿ ನಮ್ಗೆ ತಪ್ಪಾಗೋಯ್ತು, ನೀವು ಸುಮ್ಮನಿರಪ್ಪ, ಅವ್ರು ಮಾತಾಡಲಿ ಅಂತಾರೆ. ನಿಮಗೆ ಅವಕಾಶನೇ ಕೊಡೋದಿಲ್ಲ ಮಾತಾಡಲಿಕ್ಕೆ. ಯಾಕಂದ್ರೆ ನಾನು ಹೋಗಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಆ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ, ಅಲ್ಲಿ ನ್ಯಾಯಾಧೀಶರು ಇಲ್ಲ. ಯಾಕಂದರೆ ನ್ಯಾಯಾಧೀಶರು ಅಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ,
ಆ ಜಾಗ ಸುಳ್ಳಾಡುವ ಜಾಗವಲ್ಲ. ಪ್ರೈಸ್ ದಿ ಲಾರ್ಡ್. ಆ ಜಾಗ ಸುಳ್ಳಾಡುವ ಜಾಗವಲ್ಲ. ಹೌದಾ? ನಿಜನಾ? ನಿಜನೇ ಬ್ರದರ್. ಆ ಜಾಗದಲ್ಲಿ ಯಾರು ಸುಳ್ಳೇಳಕ್ಕಾಗೋದಿಲ್ಲ. ಆ ಜಾಗದಲ್ಲಿ ಯಾರು ಸುಳ್ಳೇಳಕ್ಕೆ ಆಗೋದಿಲ್ಲ. ಹಾಗಾದರೆ ಆ ಜಾಗದಲ್ಲಿ ನನ್ನ ಅಪರಾಧಿನ ನಿರಪರಾಧಿನ ಅಂತ ಏನು ವಾದ ಮಾಡುತ್ತೆ ಅಂತ ನಾವು ನೋಡ್ತಾ ಹೋದರೆ, ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 12ನೇ ಅಧ್ಯಾಯ ಓಕೆ, ಒಂದು ನಿಮಿಷ. 12ನೇ ಅಧ್ಯಾಯ ವಾಕ್ಯ ಹೇಳುತ್ತೆ 36ನೇ ವಾಕ್ಯ, 12:36 ಓದಿ. ಜನರು ಮತ್ತಾಯ 12:36. ಜನರು ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುವುದು ಎಂಬುದು ನಿಮಗೆ ತಿಳಿರಲಿ. 12:36 ಹೇಳುತ್ತೆ. ಏನಂತ ಹೇಳುತ್ತೆ? 37 ಓದ್ಬಿಡಿ ಬ್ರದರ್ ನಂಗೆ. ನಿನ್ನ ಮಾತುಗಳಿಂದಲೇ ನೀನು ನಿರಪರಾಧಿ ಎಂದು ನಿರ್ಧರಿಸಲಾಗುವುದು ಅಥವಾ ಅಪರಾಧಿ ಎಂದು ಆಪಾದಿಸಲಾಗುವುದು ಎಂದರು. ಈಗ ನೀವು ಹೇಳಿದ ಮಾತೆ ಏನು? ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ದು ಮಾತೆ ಆ ದಿನ, ನ್ಯಾಯ ತೀರ್ಪಿನ ದಿನ ಏನ್ ಮಾಡುತ್ತೆ? ನೀನು ಅಪರಾಧಿನ ನಿರಪರಾಧಿನ ಅಂತ ನಿರ್ಧಾರ ಮಾಡುತ್ತೆ. ಆ ಟೈಮಲ್ಲಿ ಇಲ್ಲಮ್ಮ ತೀರ್ಪು ಕೊಡುತ್ತೆ. ಇಲ್ಲಮ್ಮ ಪರವಾಗಿಲ್ಲ, ತೊಂದರೆ ಏನಿಲ್ಲ, ನೀವು ಚರ್ಚಿಗೆ ಬರಲಿಲ್ಲ, ನಾನು ಪರಮಪ್ರಸಾದ ಮನೆಗೆ ಕಳಿಸ್ಕೊಡ್ತೀನಿ, ನೋ ಪ್ರಾಬ್ಲಮ್ ಅಂತ ಹೇಳ್ದ ಯಾಜಕರು ಅಲ್ಲಿರೋದಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ನ್ಯಾಯ ತೀರ್ಪಿರುತ್ತೆ. ನಿಮಗೆ ಸಹಾಯ ಮಾಡಿದಂಥ ಕನ್ಯಾಶ್ರೀಗಳು ಅಲ್ಲಿರೋದಿಲ್ಲ, ಯಾರೂ ಇರೋದಿಲ್ಲ, ಯಾವ ನ್ಯಾಯಾಧೀಶನೂ ಇರೋದಿಲ್ಲ. ನ್ಯಾಯಾಧೀಶನಿಗೇ ನ್ಯಾಯ ಒದಗಿಸುವಂತಹ ದೇವರು. ಆಮೇನ್. ಆ ಸಮಯದಲ್ಲಿ ನಿಮಗೆ ಈ ಲೋಕದಲ್ಲಿ ನಿಮಗೆ ಆವಾಗ ನ್ಯಾಯಾಧೀಶರು ಒಬ್ಬರೇ. ಇಡೀ ಲೋಕದ ಜನರಿಗೆ ನ್ಯಾಯಾಧೀಶರು ಒಬ್ಬರೇ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನನಗೆ ಟೈಮ್ ಇಲ್ಲ, ಪ್ರೇಯರ್ಗೆ ಟೈಮ್ ಇಲ್ಲ, ನನ್ನ ಮಕ್ಕಳಿಗೆ ಟೈಮ್ ಇಲ್ಲ. ಅಯ್ಯೋ ನನ್ನ ಮಗ ಬರೋದೇ ಲೇಟ್ ಆಗುತ್ತೆ, ಅವ್ನು ಬಂದಿದ್ದ ತಕ್ಷಣ ಸುಸ್ತಾಗುತ್ತಾನೆ, ಮಲಗ್ತಾನೆ, ಸ್ವಲ್ಪ ರೆಸ್ಟ್ ಮಾಡ್ತಾನೆ. ಅಯ್ಯೋ ನನ್ನ ಮಗಳು ಬರ್ತಾಳೆ, 4:15 ಬರ್ತಾಳಾ, 4:15 ಬಂದು ಸ್ವಲ್ಪ ಆಟಾಡೋಕೆ ಹೋಗ್ತಾಳೆ, 4:15 ಒಂದು 6 ಗಂಟೆ ಗಂಟೆ ಆಟಾಡೋಕೆ ಹೋಗ್ತಾಳೆ. 6 ಗಂಟೆ ಆದಮೇಲೆ 7 ಗಂಟೆ ಗಂಟೆ 7:30 ಗಂಟೆ ಟ್ಯೂಷನ್ ಇರುತ್ತೆ. ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಸುಸ್ತಾಗೋಗಿರ್ತಾಳೆ. ಅವಳನ್ನ ಹಾಗೇ ಊಟ ಮಾಡಿಸಿ, ನಾನೇ ಹಾಗೆ ತಿನ್ನಿಸಿ, ಹಾಗೇ ಬಾಯಲ್ಲಿಟ್ಟು, ಹಾಗೇ ತಟ್ಟಿ ಹಾಗೆ ಮಲಗಿಸ್ತೀನಿ. ತಟ್ಟೋದು ಹಿಂಗೆ ತಟ್ತಾ ಇರೋದು ಹೆಂಗೆ, ಎಲ್ಲೋಗುತ್ತೋ ಗೊತ್ತಾ? ಇದು ತಟ್ತಾ ಇರೋದು ನರಕಕ್ಕೆ ಹೋಗು ಅಂತ ತಟ್ಟೋದು. ಪ್ರೈಸ್ ದಿ ಲಾರ್ಡ್. ಓದಿರೋದು ಯಾವುದು ಅಲ್ಲಿ ಎಲ್ಲಿ ಬರಲ್ಲ. ಅಯ್ಯೋ ನನ್ನ ಮಗಳು ಇಂಜಿನಿಯರಿಂಗ್ ಮಾಡಿದ್ದಾಳೆ, ಹಾಗಾಗಿ ದೇವರೇ ಪರಲೋಕಕ್ಕೆ ಕರ್ಕೊಳ್ಳಿ ಅಂತ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ನಿನಗೆ ನ್ಯಾಯ ತೀರ್ಪು ಬೇರೆ ಇದೆ, ನಿನ್ನ ಮಕ್ಕಳಿಗೆ ನ್ಯಾಯ ತೀರ್ಪು, ಅವ್ರಿಗೆ ಒಂದು ನ್ಯಾಯ ತೀರ್ಪು, ನಿಮಗೆ ಒಂದು ನ್ಯಾಯ, ಅಂದರೆ ಬೇರೆ ಬೇರೆ ಅಲ್ಲ, ಎಲ್ಲರಿಗೂ ಒಂದೇ ನ್ಯಾಯ ತೀರ್ಪು. ಕೊಟ್ಟ ಸಮಯವನ್ನು ದೇವರು ಏನು ಯೋಜನೆ ಮಾಡಿದಾರೋ ಆ ಯೋಜನೆ ಪ್ರಕಾರ, ಆ ಪ್ಲ್ಯಾನ್ ಪ್ರಕಾರ ನೀವು ನಡ್ಕೊಂಡಿದ್ದೀರ ಅನ್ನೋದೇ ತುಂಬ ಮುಖ್ಯ. 1 ಕೊರಿಂಥಿ 12ನೇ ಅಧ್ಯಾಯ ವಾಕ್ಯ 4ರಿಂದ 11 ತನಕ ಗಂಡನಿಗೆ ಒಂದು ಯೋಜನೆ ದೇವರು ಕೊಟ್ಟಿದ್ರೆ, ಹೆಂಡತಿಗೆ ಒಂದು ಯೋಜನೆ ಕೊಟ್ಟಿದ್ದಾರೆ. ಏನು? ಕೆಲವು ವರದಾನಗಳನ್ನು ದೇವರು ಕೊಟ್ಟಿರ್ತಾರೆ. ಆ ವರದಾನಗಳನ್ನು ನೀವು ಬಳಸಿದ್ದೀರಾ. ಕೆಲವು ಜನರಿಗೆ ಸ್ತುತಿ ಮಾಡಲಿಕ್ಕೆ ಆ ವರದಾನ ಕೊಟ್ಟಿರ್ತಾರೆ. ಕೆಲವು ಜನರಿಗೆ ಅವ್ರು ಕುತ್ಕೊಂಡಾಗೆ ಧ್ಯಾನ ಮಾಡ್ತಾರೆ, ಮೆಡಿಟೇಟ್ ಮಾಡ್ತಾರೆ. ಸತ್ಯವನ್ನು, ಇಡೀ ಬೈಬಲನ್ನು, ಸತ್ಯವನ್ನು ದೇವರು ದಾರಿಯಲ್ಲಿ ಯಾವ ರೀತಿ ತಿಳಿಸಿದ್ರೋ ಆ ರೀತಿ ತಿಳಿದುಕೊಳ್ಳುವಂಥ ಜ್ಞಾನವನ್ನು ಕೊಟ್ಟಿರ್ತಾರೆ. ಕೆಲವು ಜನರಿಗೆ ಬೋಧಿಸುವಂಥ ಜ್ಞಾನ ಕೊಟ್ಟಿರ್ತಾರೆ. ಇದೆಲ್ಲ ಏನು? ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ಲ್ಯಾನ್ ಇದು. ಇದೆಲ್ಲ ಪ್ಲ್ಯಾನ್ ಇದು. ಈ ಪ್ಲ್ಯಾನ್ ಮುಖಾಂತರ ನಾವು ದೇವರ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟಬೇಕು. ದೇವರ ರಾಜ್ಯವನ್ನು
ಪರಲೋಕವನ್ನು ಭೂಮಿಯಲ್ಲಿ ನಾವು ಏನು ಮಾಡಬೇಕು? ಎಲ್ಲ ನಾವು ನಿರ್ಮಿಸಬೇಕು ಪರಲೋಕವನ್ನು. ಅದೇ ಪ್ರಭು ಯೇಸು ಕ್ರಿಸ್ತರು ಕಲಿಸಿಕೊಟ್ಟ ಪ್ರಾರ್ಥನೆ. ಅದನ್ನು ಬಿಟ್ಟು ಇವಾಗ ಏನಾಯಿತು? ನೂರಾರು ಪ್ರಾರ್ಥನೆಗಳು ಬಂತು. ಈ ಪ್ಲ್ಯಾನ್ ಬಗ್ಗೆ ಯಾಕೆ ತಂದೆ ತಾಯಿಗಳು ಕೂತ್ಕೊಂಡು ಕುಟುಂಬ ಸಮೇತವಾಗಿ ಕೂತ್ಕೊಂಡು, ಅಪ್ಪ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ಲ್ಯಾನ್ ಏನಿದೆಯೋ ಅದು ನಮಗೆ ತಿಳಿಸ್ಕೊಡಿ ಸ್ವಾಮಿ, ಅದೇ ಪ್ರಕಾರ ನಾವು ನಡೀತೀವಿ ದೇವ, ನಿಮ್ಮ ಪ್ಲ್ಯಾನ್ ಪ್ರಕಾರನೇ ನಾವು ಜೀವಿಸ್ತೀವಿ, ನಿಮ್ಮ ಪ್ಲ್ಯಾನ್ ಪ್ರಕಾರನೇ ನಾವು ಈ ಭೂಮಿಯಲ್ಲಿ ನಾವು ವಾಸ ಮಾಡ್ತೀವಿ ಅಂತ ಯಾಕೆ ಕುಟುಂಬ ಸಮೇತವಾಗಿ ನಾವು ಕೇಳೋದಿಲ್ಲ? ಕೇಳಿದ್ರೆ ತಾನೇ ಪ್ಲ್ಯಾನ್ ಗೊತ್ತಾಗೋದು. ಪ್ಲ್ಯಾನ್ ಗೊತ್ತಾದ್ರೆ ತಾನೇ ಆ ರೀತಿ ನಡ್ಕೊಳಕ್ಕಾಗೋದು. ಹೌದಾ? ಪ್ಲ್ಯಾನೇ ಗೊತ್ತಿಲ್ಲ. ನನ್ನ ಮಗುನ ನೀನು ಹಿಂಗೆ ಸಾಕ್ತೀನಿ, ಹಂಗೆ ಸಾಕ್ತೀನಿ, ಆ ಥರ ಸಾಕ್ತೀನಿ, ಆ ಥರ ದೇವರು ಎಜುಕೇಟೆಡ್ಗಳನ್ನೇ ಆರಿಸ್ಕೊಬೇಕು ಅಂತ ಹೇಳಿದಿದ್ರೆ ಪೇತ್ರನನ್ನು ಖಂಡಿತವಾಗ್ಲೂ ಆರಿಸ್ಕೊಳ್ತಾ ಇರಲಿಲ್ಲ. ಪೇತ್ರ ಒಬ್ಬ ಬೆಸ್ತ, ಮೀನು ಹಿಡಿತದಂಥ ವ್ಯಕ್ತಿ, ಈನೇ ಗೊತ್ತಿಲ್ಲ, ಅಂಗನವಾಡಿಗೂ ಹೋಗಿಲ್ಲ. ಯಾರು? ಪೇತ್ರ. ಆದರೆ ಪೇತ್ರ ಬೋಧಿಸಿದ ಯಾರಿಗೆ ಗೊತ್ತಾ? ದೊಡ್ಡ ದೊಡ್ಡ ವಿದ್ವಾಂಸರುಗಳಿಗೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ. ತಂದೆ ತಾಯಿಗಳ ನಾವು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಇಲ್ಲ ಅಂತಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ಏನಂತ ಕೇಳಬೇಕು? ದೇವರೇ, ನನ್ನ ಮಗನ ಮೇಲೆ ಯಾವ ಯೋಜನೆಯನ್ನು ನೀವು ರೂಪಿಸಿದ್ದೀರಾ? ಏನು ಪ್ಲ್ಯಾನ್ ಏನು? ಆ ಪ್ಲ್ಯಾನ್ ತಿಳಿಸ್ಕೊಡಿ, ನನಗೂ ತಿಳಿಸ್ಕೊಡಿ, ನನ್ನ ಮಗಳಿಗೂ ತಿಳಿಸ್ಕೊಡಿ. ಹಠ ಹಿಡಿಬೇಕು ನಾವು. ಹಠ ಹಿಡಿದು ಪ್ಲ್ಯಾನ್ ಏನಂತ ಕಂಡುಹಿಡಿದ್ರೆ ಮಾತ್ರ ಈ ಲೋಕದ ಜನರಿಂದ ನಾವು ಬೇರ್ಪಟ್ಟು ನಾವು ಪರಲೋಕವನ್ನು ಭೂಲೋಕದಲ್ಲಿ ಕಟ್ಟಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಪ್ಲ್ಯಾನೇ ಗೊತ್ತಿಲ್ಲ, ಏನು ಮಾಡ್ತೀರಾ? ಪ್ಲ್ಯಾನೇ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋ ಪ್ಲ್ಯಾನೇ ಗೊತ್ತಿಲ್ಲ. ದೇವ್ರು ಹೇಳ್ತಾ ಇದ್ದಾರೆ, ನೀನು ಪ್ಲ್ಯಾನ್ ಫಸ್ಟ್ ಕಂಡಿಡಿ. ಮಾತಿಮರಿಯಮ್ಮನವರಿಗೆ ಒಂದು ಪ್ಲ್ಯಾನ್ ಇಟ್ಟರು ದೇವರು. ಮಾತಿಮರಿ ಒಂದು ಪ್ಲ್ಯಾನ್ ಇಟ್ಟರು. ಒಂದು 5 ನಿಮಿಷ ಜಾಸ್ತಿ ತೊಗೊಳ್ತೀನಿ. ಇವತ್ತು ಕ್ಲಾಸ್ ಒಂದು 5 ನಿಮಿಷ ಜಾಸ್ತಿ ತೊಗೊಳ್ತೀನಿ. ಮಾತಿಮರಿಯವ್ರಿಗೆ ಒಂದು ಪ್ಲ್ಯಾನ್ ಇಟ್ಟರು. ಯಾವಾಗ ಇಟ್ಟರು ಗೊತ್ತಾ? ಆದಿಕಾಂಡ ನೋಡಿ, ಅದನ್ನು ತಿಳಿಸ್ಕೊಟ್ರು ಇವತ್ತು ಬೆಳಗ್ಗೆ. ಅದಕ್ಕೆ ನಾನು ನಿಮಗೆ ಒಂದು 5 ನಿಮಿಷ ಜಾಸ್ತಿ ತೊಗೊಳ್ತೀನಿ ಅಂತ ಹೇಳಿದ್ದು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮನುಷ್ಯ ಪಾಪ ಮಾಡಿ ಮುಚ್ಚಿಟ್ಟುಕೊಂಡಾಗ ದೇವರು ಅಲ್ಲೊಂದು ಸೈತಾನನ ಮೇಲೆ ಒಂದು ಪ್ಲ್ಯಾನ್ ಇಟ್ಟರು. ಮಾತೆ ಮರಿಯಳ ಪ್ಲ್ಯಾನ್ ಇದು ನೋಡಿ. ಮಾತೆ ಮರಿಯಳ ಪ್ಲ್ಯಾನ್. ಆದಿಕಾಂಡ, ಮನುಷ್ಯ ಪಾಪ ಮಾಡಿದಾಗ ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 15 ಓದಿ. 15 ನಿನಗೂ ಈ ಮಹಿಳೆಗೂ ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನ್ನು ಕಚ್ಚುವೆ ನೀನ ಸಂತಾನದ ಹಿಮ್ಮಡಿಯನ್ನು. ಬಳಿಕ ಮಹಿಳೆಗೆ ಹೆಚ್ಚಿಸುವೆನು ಪ್ರಸವ ಕಾಲದ ನಿನ್ನ ವೇದನೆಯನ್ನು. ಹೆರುವೆ ನೀನು ಸಂಕಷ್ಟದಿಂದಲೇ ಮಕ್ಕಳನ್ನು. ಆದರೂ ನಿನಗಿರುವುದು ಗಂಡನ ಬಯಕೆ, ಒಳಗಾಗುವೆ ನೀನು ಆತನ ಒಡೆತನಕ್ಕೆ. ಪ್ರೈಸ್ ದಿ ಲಾರ್ಡ್. ನೋಡಿ, 15ನೇ ವಾಕ್ಯದಲ್ಲಿ ದೇವರು ಒಂದು ವಾಗ್ದಾನ ಮಾಡ್ತಾರೆ. ಯಾರಿಗೆ? ಸೈತಾನನಿಗೆ. ನಿನ್ನ ತಲೆಯನ್ನು ಜಜ್ಲಿಕ್ಕೆ ಒಂದು ಮಹಿಳೆ ಮುಖಾಂತರ ತಲೆ ಜಜ್ತೀನಿ. ಅದು ಮಾತೆ ಮರಿಯಳು ಅಂತ ಹೇಳಿಲ್ಲ. ಬಟ್ ಆದರೆ ಯಾರು ಪರಿಶುದ್ಧರಾಗಿದ್ರು ಆ ಸಮಯದಲ್ಲಿ, ಯಾರು ಅತಿ ಪರಿಶುದ್ಧರಾಗಿದ್ರು? ಕಾರಣ ಏನು? ಅತಿ ಪರಿಶುದ್ಧರಾಗಲಿಕ್ಕೆ ಇಲ್ಲಿ ಸ್ವರ್ಗದ ದೇವರು ಜನಿಸಬೇಕಾದ್ರೆ ಅವರ ಸ್ಥಳ ಹೇಗಿರಬೇಕು? ಅತಿ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿದ್ದಂತಹ ಆ ಲೋಕದಲ್ಲಿ ಆ ಸಮಯದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲೇ ಆದಿಕಾಂಡದಲ್ಲೇ 6ನೇ ಅಧ್ಯಾಯ ವಾಕ್ಯ 6-7. ಯಾಕಂತ ಹೇಳಿದ್ರೆ
ಅಲ್ಲಿ ವಾಕ್ಯದಲ್ಲಿ ದೇವರು ಈ ಭೂಮಿಯನ್ನು ನಾಶ ಮಾಡಲಿಕ್ಕೆ ಕಂಪ್ಲೀಟಾಗಿ ಕ್ರಿಮಿಕೀಟಗಳು, ಜೀವಿಗಳು, ಪ್ರಾಣಿ ಪಕ್ಷಿಗಳು ಎಲ್ಲವನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಆ ಸಮಯದಲ್ಲಿ ನೋಹನ ವಿಷಯದಲ್ಲಿ ಸರ್ವೇಶ್ವರ ಸ್ವಾಮಿಗೆ ಮೆಚ್ಚುಗೆ ಇತ್ತು. ಆತ ಸತ್ಪುರುಷನಾಗಿದ್ದ, ಆತನಂತ ನಿರ್ದೋಷಿ ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ದೇವರೊಡನೆ ಆತ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದ. ಆ ಒಂದು ಕಾರಣಕ್ಕೋಸ್ಕರ ಭೂಮಿಯನ್ನು ದೇವರು ನಾಶ ಮಾಡಲಿಲ್ಲ. ಅದೇ ರೀತಿಯೇ ಆ ಸಮಯದಲ್ಲಿ, ಆ ಕಾಲದಲ್ಲಿ ಅತಿ ಪರಿಶುದ್ಧಳಾಗಿದ್ದಂತಹ ಕನ್ಯೆ ಯಾರು ಅಂತ ಹೇಳಿದ್ರೆ ಮಾತೆ ಮರಿಯಳು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ಬ್ರದರ್. ಓಕೆ, ಇದು ನಿಜನ ಅಂತ ನಾವು ನೋಡ್ತಾ ಹೋದ್ರೆ ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡೋಣ. ಲೂಕನು ಬರೆದ ಶುಭ ಸಂದೇಶದಲ್ಲಿ ಇಲ್ಲಿ ನಾವು ಈ ವಾಗ್ದಾನ ನೆರವೇರೋದನ್ನು ನಾವು ಕಾಣ್ತೀವಿ. ಏನಂತ ಓಕೆ, 1ನೇ ಅಧ್ಯಾಯ, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 28ರಲ್ಲಿ ನಾವು ನೋಡೋಣ. 28 ಓದಿ, ಬೇಗ ಓದಿ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಓಕೆ, ಇದಾದ ಮೇಲೆ ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂತ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. 32 ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 15 ಇಲ್ಲಿ ನೆರವೇರಿತು. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ ಇಲ್ಲಿ ನೆರವೇರಲಿಲ್ಲ? ಅಲ್ಲಿ ಒಬ್ಬ ಮಹಿಳೆಯ ಮುಖಾಂತರ ನಿನ್ನ ತಲೆ ಜಜ್ಜುವುದಕ್ಕಾಗಿ ಅಂತ ಹೇಳಿದ್ರು ಅಲ್ವಾ? ಅದು ವಾಗ್ದಾನ, ಹೌದಾ? ಬಟ್ ಮರಿಯಳು ಅಂತ ಹೇಳಿಲ್ಲ. ಆ ಸಮಯದಲ್ಲಿ ಯಾರು ಅತಿ ಪರಿಶುದ್ಧರಾಗಿರ್ತಾರೋ ಅವರ ಮುಖಾಂತರ ಅಂತ ಹೇಳಿದ್ರು. ಒಬ್ಬ ಮಹಿಳೆ ಮುಖಾಂತರ. ಆ ಮಹಿಳೆ ಬೇರೆ ಯಾರು ಅಲ್ಲ, ಅತಿ ಪರಿಶುದ್ಧವಾಗಿದ್ದಂಥ ಮಾತೆ ಮರಿಯಳು. ಈ ಪ್ಲ್ಯಾನು ಇಲ್ಲಿ ನೆರವೇರಿತು. ಮತ್ತು ಇನ್ನೊಂದು ಇಲ್ಲಿ ಹೇಳ್ತಾರೆ ನೋಡಿ, ಅದೇ 37ನೇ ವಾಕ್ಯ, 37 ಓದಿ. ಲೂಕ 1:37. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಇಲ್ಲಿ ಕೆಲಸ ಕೊಟ್ರು. ಇಲ್ಲಿ 28 ತನಕ ಕೆಲಸ ಕೊಟ್ರು. ಆಕೆ ಹೇಳಿದೇನು? ಇದೋ ನಾನು ದೇವರ ದಾಸಿ. ಇಲ್ಲಿ ಈ ಪ್ಲಾನು ಮಾತೆ ಮರಿಯಮ್ಮನವರಿಗೆ ಕೊಟ್ಟಂತ ಪ್ಲಾನ್ ಏನಿದೆ, ಪ್ಲಾನು ಇಲ್ಲಿ ಮಾತೆ ಮರಿಯಮ್ಮ ನೆರವೇರಿಸಿದ್ರ? ಹೌದಾ? ನಿಜನಾ? ನಿಜ. ಯಾಕಂತಂದ್ರೆ ಆ ಪ್ಲಾನ್ ನೆರವೇರಿಸುವುದಕ್ಕೆ ಮಾತೆ ಮರಿಯಳು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಅವ್ರು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಶಿಲುಬೆ ಯಾತನೆ ಮುಗಿಯೋ ತನಕ ಮಾತೆ ಮರಿಯಮ್ಮನವರು ಪ್ರಭು ಯೇಸು ಕ್ರಿಸ್ತರು ಪಟ್ಟಂತ ಎಲ್ಲ ವೇದನೆಯಲ್ಲೂ, ಎಲ್ಲ ದುಃಖದಲ್ಲೂ, ಎಲ್ಲ ಜಾಗದಲ್ಲೂ ಅವರಿದ್ರು. ಅವ್ರು ನೆರವೇರಿಸಿದ್ರು. ಆ ಪ್ಲ್ಯಾನ್ ಗೊತ್ತಾಯಿತು. ಪರಲೋಕದಿಂದ ಒಂದು ಪ್ಲ್ಯಾನ್ ಬರುತ್ತೆ. ಗಾಬ್ರಿಯಲ್ ದೇವದೂತರು ಬಂದು ಹೇಳಿದಾಗ ಆಕೆ ಹೇಳ್ತಾರೆ, ಇದೋ ನನ್ನ ದೇವರ ದಾಸಿ, ಆ ಪ್ಲ್ಯಾನ್ ನಾನು ನೆರವೇರಿಸ್ತೀನಿ. ಬಿಟ್ಟು ಹೋಗ್ಬೋದಾಗಿತ್ತು, ನನಗೆ ಯಾಕೆ ಬೇಕು ಅಂತ. ಹೌದಾ? ಬಿಟ್ಟೋಗ್ಬೋದಾಗಿತ್ತು. ನೆರವೇರಿಸಿದ್ರು. ಈ ಪ್ಲಾನ್ ತಿಳ್ಕೊಳ್ಳೋಕ್ಕೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸ್ಬೇಕು ಪವಿತ್ರಾತ್ಮನಲ್ಲಿ. ಅದನ್ನ ಬಿಟ್ಟು ನಾವು ಮಾಡ್ತಿರೋ ಪ್ರಾರ್ಥನೆ ಯಾವುದು?
ಯಾವ ಪ್ರಾರ್ಥನೆ ನಾವು ಮಾಡ್ತಾ ಇದ್ದೀವಿ? ಮಾತೆ ಮರಿಯಳು ಪ್ಲ್ಯಾನ್ ತಿಳ್ಕೊಂಡ್ರು, ಪ್ಲ್ಯಾನ್ ನೆರವೇರಿಸಿದ್ರು, ಅವ್ರು ಪರಲೋಕಕ್ಕೆ ಹೋದ್ರು, ಅದರಲ್ಲೇನು ಎರಡು ಮಾತಿಲ್ಲ. ಇವತ್ತು ನಮಗೇನು ದೇವ್ರ ಪ್ಲ್ಯಾನ್ ಇಟ್ಟಿದ್ದಾರೆ? ಬೋಧಿಸ್ಲಿಕ್ಕೆ ಕೊಟ್ಟಂಥ ಪ್ಲ್ಯಾನ್, ಬೋಧಿಸ್ಲಿಕ್ಕೆ ಅಥವಾ ಸ್ತುತಿಸ್ಲಿಕ್ಕೆ, ದೇವರನ್ನು ಆರಾಧಿಸ್ಲಿಕ್ಕೆ, ದೇವರ ನಾಮವನ್ನು ಮಹಿಮೆಪಡಿಸ್ಲಿಕ್ಕೆ, ಇಡೀ ಭೂಮಿಯ ಕಟ್ಟ ಕಡೆಗೆ ಹೋಗ್ರಿ ಅಂತಲೂ ಹೇಳಿದ್ದಾರೆ. ನಾವು ಹೋಗ್ತಾ ಇದ್ದೀವಾ? ಇಲ್ಲ. ಯಾಕೆ? ಕುತ್ಕೊಂಡು ಜಾಗದಲ್ಲಿ ಕುತ್ಕೊಂಡು ಯಾರೋ ಹೇಳಿದ್ರು ಕುತ್ಕೊಂಡು ಜಾಗದಲ್ಲಿ ಮಾಡ್ರಿ, ಹೇಳಿದ್ರಾ? ಇಲ್ಲ. ಯಾರೋ ಹೇಳಿದ್ರು, ಅವ್ರ ಮಾತು ನಾವು ಕೇಳ್ತಾ ಇದ್ದೀವಿ, ಬೈಬಲಿಂದ ನಾವು ದೂರ ಇದ್ದೀವಿ. ಯಾರೋ ಹೇಳಿದ್ರು, ಆ ಹೇಳಿದವರು ನ್ಯಾಯ ತೀರ್ಪಿನ ದಿನ ಎಲ್ಲಿರ್ತಾರೆ ಗೊತ್ತಾ? ಸೈತಾನನ ಗುಂಪಲ್ಲಿರ್ತಾರೆ. ನಮ್ಮನ್ನು ನೋಡಿ ಹಾಸ್ಯ ಮಾಡ್ತಾ ಇರ್ತಾರೆ, ನೋಡ್ದ, ನಿನ್ನನ್ನು ಕರ್ಕೊಂಬಂದು ಎಲ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತೆ, ಯೆಶಾಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತೆ, ಇಡಬೇಡ ಭರವಸೆ ನರಮಾನವರಲ್ಲಿ. ಆ ವಾಕ್ಯ ಓದಿ. ಯೆಶಾಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಾಕ್ಯ 22. ಪ್ರೈಸ್ ದಿ ಲಾರ್ಡ್. ಸಿಕ್ತಾ? ನರಮಾನವರಲ್ಲಿ ಇಡದಿರು ಭರವಸೆಯನ್ನು, ಯಾವ ಗಣನೆಗೆ ಬಂದಾನು ಅವನು, ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿಯವನು, ಅವನ ಮೇಲೆ ಇಡಬೇಡ ಭರವಸೆ. ಹಾಗಾದ್ರೆ ಭರವಸೆ ಯಾರ ಮೇಲೆ ಇಡಬೇಕು? ನಿನ್ನ ಜೀವನವನ್ನು ಯಾರ ಮೇಲೆ ಇಡಬೇಕು? ಪ್ರಭುವಿನ ಮೇಲೆ ಇಡಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಓಕೆ. ಕೀರ್ತನೆ 37ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಕೀರ್ತನೆ 37:5. ಪ್ರಭುವಿಗೆ ಬಿಡು ಜೀವನ ಯಾತ್ರಾ ಚಿಂತೆಯನ್ನು, ಭರವಸೆ ಇಂದಿರು ಆತನದನ್ನು ಸಾಗಿಸ್ತಾರೆ. ನಿಮ್ಮ ಮಕ್ಕಳಿಗೆ ಇಂಜಿನಿಯರ್ ಮಾಡ್ಬೇಕಾ, ಡಾಕ್ಟರ್ ಮಾಡ್ಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ, ಎಲ್ಲವನ್ನ ಅವ್ರು ನೋಡ್ಕೊಳ್ತಾರೆ. ಆದರೆ ಪ್ರತಿದಿನ ಬೆಳಗ್ಗೆ ನೀವು ಸೂರ್ಯ ಉದಯಿಸೋದಕ್ಕಿಂತ ಮುಂಚಿತವಾಗಿ ಕುಟುಂಬ ಸಮೇತವಾಗಿ ಕುತ್ಕೊಂಡು ನೀವೆಲ್ಲರೂ ಪ್ರಾರ್ಥಿಸ್ಬೇಕು. ಏನಂತ? ದೇವರೇ, ನಮ್ಮ ಮಕ್ಕಳ ಮೇಲೆ ನೀವಿಟ್ಟಿರುವ ಪ್ಲ್ಯಾನ್ ನಮಗೆ ತಿಳಿಸ್ಕೊಡಿ, ನಮ್ಮ ಮೇಲೆ ಇಟ್ಟಿರುವ ಪ್ಲ್ಯಾನ್ ನಮಗೆ ತಿಳಿಸ್ಕೊಡಿ. ಯಾಕೆಂದರೆ ಸ್ವರ್ಗ ಸಾಮ್ರಾಜ್ಯವನ್ನು ನಾವು ಭೂಮಿಯಲ್ಲಿ ಕಟ್ಟಬೇಕು ಅಂತ ಹೇಳಿದ್ದೀರಾ. ಆ ಕಟ್ಟುವ ಒಂದು ಅಜ್ಞಾನವನ್ನು ನಮಗೆ ಕೊಡಿ. ಏನು ಕಟ್ಟೋದಕ್ಕೆ, ಹೆಂಗೆ ಕಟ್ಟೋದು ನಾವು ಅದು ನಮಗೆ ತಿಳಿಸ್ಕೊಡಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ನಿಮಗೆ? ಅದನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ಮೃಗವನ್ನ ಆರಾಧಿಸ್ಲಿಕ್ಕೆ ಯಾರೋ ಹೇಳ್ತಾ ಇದ್ದಾರೆ. ಅದನ್ನ ಕೇಳ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ? ಅವ್ರಿಗೂ ಸಲಾಂ ಹೊಡಿತಾ ಇದ್ದೀವಿ, ಮೃಗಕ್ಕೂ ನಾವು ಸಲಾಂ ಹೊಡಿತಾ ಇದ್ದೀವಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು. ಲೋಕದ ಆಸೆಗೆ, ಲೋಕದ ಇಚ್ಛೆಗೆ, ಲೋಕದ ಸುಖಭೋಗಕ್ಕೆ, ಲೋಕದ ಈ ಆಸೆಯನ್ನು ಪರಿಪೂರ್ಣ ಮಾಡಲಿಕ್ಕೆ ತಮ್ಮ ಸ್ವಂತ ಮಕ್ಕಳಿಗೆ, ತಮ್ಮ ಗರ್ಭದಲ್ಲಿ ಹುಟ್ಟಿದ ಮಕ್ಕಳಿಗೆ ಪರಲೋಕದ ಬಾಗಿಲನ್ನು ಮುಚ್ಚಿ ನರಕಕ್ಕೆ ದಬ್ಬಿದ ಕ್ರೂರ ತಂದೆ ತಾಯಿಗಳು. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತು ಅಂತ ನಾನು ನಿಮಗೆ ಭಾವಿಸ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ದೇವರಿಗೆ ಸ್ತೋತ್ರ. ದೇವರಿಗೆ